ರಸ್ತೆ ಅಪಘಾತದಲ್ಲಿ ಯುವಕ ಮೃತಪಟ್ಟಿದ್ದ. ಆ ಪೋಷಕರು ಏನು ಮಾಡಿದ್ದಾರೆ ಅಂದರೆ ಮಗನ ಒಂದು ಅಂಗಾಂಗಗಳನ್ನು ದಾನ ಮಾಡಿ ಅಪೂರ್ವವಾದಂತಹ ಒಂದು ಮಾನವೀಯತೆಯನ್ನು ಮೆರೆದಿದ್ದಾರೆ. ಈ ಘಟನೆ ನಡೆದಿರುವಂಥದ್ದು ಹಾಸನ ಜಿಲ್ಲೆಯ ಆಲೂರು ತಾಲೂಕಿನ ಕಿತ್ತಗಳಲ್ಲೇ ಒಂದು ಗ್ರಾಮ ಏನಿದೆ, ಆ ಗ್ರಾಮದಲ್ಲಿ ನಡೆದಂತಹ ಒಂದು ಘಟನೆ ಇದೆ. ಮೃತ ಯುವಕ ಏನಿದೆ ಆತನನ್ನ ನಾಗರಾಜ್ 33 ವರ್ಷದ ಯುವಕ ಅಂತ ಹೇಳಲಾಗ್ತಾ ಇದೆ. ಕೆಲವು ದಿನಗಳ ಹಿಂದೆ ಬೈಕ್ನಲ್ಲಿ ತೆರಳುತ್ತಿದ್ದಾಗ ಸಂಭವಿಸಿದಂತಹ ಒಂದು ಘಟನೆಯಲ್ಲಿ ನಾಗರಾಜ್ ಗಂಭೀರವಾಗಿ ಗಾಯಗೊಂಡಿರ್ತಾನೆ. ಹಾಸನದಲ್ಲಿ ಪ್ರಾಥಮಿಕ ಚಿಕಿತ್ಸೆಯನ್ನು ನೀಡಿರ್ತಾರೆ. ನಂತರ ಆತನನ್ನ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗೆ ಸ್ಥಳಾಂತರ ಮಾಡಲಾಗಿರುತ್ತೆ. ವೈದ್ಯರು ಎಲ್ಲ ಒಂದು ಪರೀಕ್ಷೆಗಳನ್ನು ಮಾಡಿದ್ರೂ ಕೂಡ, ಪ್ರಯತ್ನವನ್ನು ಮಾಡಿದ್ರೂ ಕೂಡ ಮೆದುಳು ಸಂಪೂರ್ಣವಾಗಿ ನಿಷ್ಕ್ರಿಯ ಆಗಿರುತ್ತೆ, ಅಂದರೆ ಬ್ರೈನ್ ಡೆಡ್ ಆಗಿಬಿಟ್ಟಿರುತ್ತೆ. ಹೀಗಾಗಿ ಅದನ್ನು ದೃಢಪಡಿಸ್ತಾರೆ ಅಲ್ಲಿನ ವೈದ್ಯರು. ಇದನ್ನು ಕೇಳಿದಂತಹ ಆ ಮನೆಯವರು ಅಥವಾ ಪೋಷಕರು ಹೇಳ್ತಾರೆ, ನಾಗರಾಜ್ ಅವರ ಒಂದು ಪೋಷಕರು ಏನು ಮಾಡ್ತಾರೆ, ಒಂದು ದೊಡ್ಡ ನಿರ್ಧಾರವನ್ನು ತೆಗೆದುಕೊಳ್ತಾರೆ. ದೊಡ್ಡಯ್ಯ ಮತ್ತು ನಿಂಗಮ್ಮ ಅವರಿಬ್ಬರು ತಂದೆ ತಾಯಿ ಏನಿರ್ತಾರೆ ಅವ್ರು ತಗೊಳ್ತಾರೆ. ನಮ್ಮ ಮಗ ಇನ್ನೇನು ಬದುಕುಳಿಯೋದಿಲ್ಲ ಅನ್ನೋಂಥದ್ದು ದೃಢ ಆಗಿಬಿಟ್ಟಿದೆ ಅಲ್ವಾ. ಯಾವ ಉದ್ದೇಶದಿಂದ ಅವ್ರು ಏನು ಮಾಡ್ತಾರೆ, ನಮ್ಮ ಮಗನ ಅಂಗಾಂಗವನ್ನು ನಾವು ದಾನ ಮಾಡ್ತೀವಿ, ಬೇರೆ ಯಾರಿಗಾದರೂ ಇದು ಉಪಯೋಗ ಆಗಲಿ ಅನ್ನುವಂಥ ಒಂದು ಧೈರ್ಯವನ್ನು ತೋರಿಸಿ ಮುಂದೆ ಬಂದಿದ್ದಾರೆ. ಹೀಗಾಗಿ ಈ ಒಂದು ವಿಚಾರವ ವೈದ್ಯಕೀಯ ತಂಡದವರು ಕೂಡ ಬಂದು ಅಂಗಾಂಗಗಳನ್ನು ತೆಗೆದುಕೊಂಡಿದ್ದಾರೆ. ಪ್ರಕ್ರಿಯೆಯನ್ನು ಶುರು ಮಾಡ್ಕೊಂಡು ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದಾರೆ. ನಾಗರಾಜ್ ಅವರ ಒಂದು ಅಂಗಗಳು ಬೇರೆ ಒಂದು ಜೀವಗಳಿಗೆ ಹೊಸ ಬೆಳಕನ್ನು ಕೊಡುತ್ತೆ, ದಾರಿ ದೀಪ ಆಗುತ್ತೆ. ಈ ಒಂದು ವಿಚಾರವಾಗಿ ಪೋಷಕರು ಏನಿದ್ದಾರೆ ಮಾನವೀಯತೆಯನ್ನು ಮೆರೆದಿರೋದ್ರಿಂದ ಆ ಒಂದು ಗ್ರಾಮಸ್ಥರಾಗಿರ್ಬೋದು, ಆರೋಗ್ಯ ಇಲಾಖೆ ಅಧಿಕಾರಿಗಳಾಗಿರ್ಬೋದು ಮತ್ತು ಸಮಾಜದ ಹಲವರು ಕೂಡ ಶ್ಲಾಘನೆಯನ್ನು ವ್ಯಕ್ತಪಡಿಸಿದ್ದಾರೆ. ನಾಗರಾಜ್ 33 ವರ್ಷದ ಯುವಕ ಅಂತ ಹೇಳಲಾಗ್ತಾ ಇದೆ. ಕೆಲವು ದಿನಗಳ ಹಿಂದೆ ಬೈಕ್ನಲ್ಲಿ ತೆರಳುತ್ತಿದ್ದಾಗ ಸಂಭವಿಸಿದಂತಹ ಒಂದು ಘಟನೆಯಲ್ಲಿ ನಾಗರಾಜ್ ಗಂಭೀರವಾಗಿ ಗಾಯಗೊಂಡಿರ್ತಾನೆ. ಹಾಸನದಲ್ಲಿ ಪ್ರಾಥಮಿಕ ಚಿಕಿತ್ಸೆಯನ್ನು ನೀಡಿರ್ತಾರೆ. ನಂತರ ಆತನನ್ನ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗೆ ಸ್ಥಳಾಂತರ ಮಾಡಲಾಗಿರುತ್ತೆ. ವೈದ್ಯರು ಎಲ್ಲ ಒಂದು ಪರೀಕ್ಷೆಗಳನ್ನು ಮಾಡಿದ್ರೂ ಕೂಡ, ಪ್ರಯತ್ನವನ್ನು ಮಾಡಿದ್ರೂ ಕೂಡ ಮೆದುಳು ಸಂಪೂರ್ಣವಾಗಿ ನಿಷ್ಕ್ರಿಯ ಆಗಿರುತ್ತೆ, ಅಂದರೆ ಬ್ರೈನ್ ಡೆಡ್ ಆಗಿಬಿಟ್ಟಿರುತ್ತೆ. ಹೀಗಾಗಿ ಅದನ್ನು ದೃಢಪಡಿಸ್ತಾರೆ ಅಲ್ಲಿನ ವೈದ್ಯರು. ಇದನ್ನು ಕೇಳಿದಂತಹ ಆ ಮನೆಯವರು ಅಥವಾ ಪೋಷಕರು ಹೇಳ್ತಾರೆ, ನಾಗರಾಜ್ ಅವರ ಒಂದು ಪೋಷಕರು ಏನು ಮಾಡ್ತಾರೆ, ಒಂದು ದೊಡ್ಡ ನಿರ್ಧಾರವನ್ನು ತೆಗೆದುಕೊಳ್ತಾರೆ. ದೊಡ್ಡಯ್ಯ ಮತ್ತು ನಿಂಗಮ್ಮ ಅವರಿಬ್ಬರು ತಂದೆ ತಾಯಿ ಏನಿರ್ತಾರೆ ಅವ್ರು ತಗೊಳ್ತಾರೆ. ನಮ್ಮ ಮಗ ಇನ್ನೇನು ಬದುಕುಳಿಯೋದಿಲ್ಲ ಅನ್ನೋಂಥದ್ದು ದೃಢ ಆಗಿಬಿಟ್ಟಿದೆ ಅಲ್ವಾ. ಯಾವ ಉದ್ದೇಶದಿಂದ ಅವ್ರು ಏನು ಮಾಡ್ತಾರೆ, ನಮ್ಮ ಮಗನ ಅಂಗಾಂಗವನ್ನು ನಾವು ದಾನ ಮಾಡ್ತೀವಿ, ಬೇರೆ ಯಾರಿಗಾದರೂ ಇದು ಉಪಯೋಗ ಆಗಲಿ ಅನ್ನುವಂಥ ಒಂದು ಧೈರ್ಯವನ್ನು ತೋರಿಸಿ ಮುಂದೆ ಬಂದಿದ್ದಾರೆ. ಹೀಗಾಗಿ ಈ ಒಂದು ವಿಚಾರವ ವೈದ್ಯಕೀಯ ತಂಡದವರು ಕೂಡ ಬಂದು ಅಂಗಾಂಗಗಳನ್ನು ತೆಗೆದುಕೊಂಡಿದ್ದಾರೆ. ಪ್ರಕ್ರಿಯೆಯನ್ನು ಶುರು ಮಾಡ್ಕೊಂಡು ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದಾರೆ. ನಾಗರಾಜ್ ಅವರ ಒಂದು ಅಂಗಗಳು ಬೇರೆ ಒಂದು ಜೀವಗಳಿಗೆ ಹೊಸ ಬೆಳಕನ್ನು ಕೊಡುತ್ತೆ, ದಾರಿ ದೀಪ ಆಗುತ್ತೆ. ಈ ಒಂದು ವಿಚಾರವಾಗಿ ಪೋಷಕರು ಏನಿದ್ದಾರೆ ಮಾನವೀಯತೆಯನ್ನು ಮೆರೆದಿರೋದ್ರಿಂದ ಆ ಒಂದು ಗ್ರಾಮಸ್ಥರಾಗಿರ್ಬೋದು, ಆರೋಗ್ಯ ಇಲಾಖೆ ಅಧಿಕಾರಿಗಳಾಗಿರ್ಬೋದು ಮತ್ತು ಸಮಾಜದ ಹಲವರು ಕೂಡ ಶ್ಲಾಘನೆಯನ್ನು ವ್ಯಕ್ತಪಡಿಸಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.